ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ. ಅದೆಂತಹ ಅಭಿಮಾನಿ ಅಂದರೆ ಅವ್ರ ಕೈಯಲ್ಲೂ ಕೂಡ ಒಂದು ಬಳ ಇದೆ. ಹಾಗೆಯೇ ಮುಂಗಾರು ಮಳೆ ಬಂದಂತಹ ಸಂದರ್ಭ, ಗೆದ್ದಂಥ ಸಂದರ್ಭ ವಿಷ್ಣುವರ್ಧನ್ ಅವರು ಮೀಟ್ ಆಗಬೇಕು ಅಂತ ಹೇಳಿ ಗಣೇಶ್ ಅವ್ರಿಗೆ ಅನಿಸುತ್ತೆ. ಸೊ ಆವಾಗ ವಿಷ್ಣುವರ್ಧನ್ ಅವರ ಸಂಬಂಧಪಟ್ಟವ್ರಿಗೆ ತಿಳಿಸಿದಾಗ, ಇಲ್ಲ ನಿಮಗೆ ಬನ್ನಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಅಂಥೇಳಿ ವಿಷಯ ಗೊತ್ತಾಗುತ್ತೆ. ವಿಷ್ಣುವರ್ಧನ್ ಅವ್ರ ಮನೆಗೆ ಗಣೇಶ್ ಅವರು ಹೋಗ್ತಾರೆ. ಗಣೇಶ್ ಅವರು ಹೋದಾದಮೇಲೆ ವಿಷ್ಣುವರ್ಧನ್ ಅವರು ಬರ್ತಾರೆ. ಬಂದಾಗ ಗಣೇಶ್ ಅವರು ಏನೂ ಮಾತಾಡಲ್ಲ. ಅರ್ಧ ಗಂಟೆ ಸುಮ್ಮನೆ ಅವ್ರು ನೋಡ್ಕೋತಾನೆ ಕೂತ್ಬಿಡ್ತಾರೆ. ಕಾರಣ ಏನಂದರೆ ಅಷ್ಟೊಂದು ಅಭಿಮಾನ ಅವ್ರ ಮೇಲೆ. ಸೊ ಅವ್ರ ತಲೆಯಲ್ಲಿ ನಾಗರಾವು ಸಿನಿಮಾದ ಹಾಡುಗಳು, ದೃಶ್ಯಗಳು, ಬೇರೆ ಬೇರೆ ಸಿನಿಮಾದ ದೃಶ್ಯಗಳೆಲ್ಲವೂ ಹೋಗ್ತಾ ಇರುತ್ತೆ. ಆ ಥರದ ಅಭಿಮಾನಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸೊ ಗಣೇಶ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಒಟ್ಟಿಗೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಮಾತುಕತೆ ಕೂಡ ಆಗಿತ್ತು. ಆದರೆ ಅದು ಆಗಲಿಲ್ಲ ಅನ್ನುವಂಥದ್ದು. ಇನ್ನು ವಿಷ್ಣುವರ್ಧನ್ ಅವರಿಗೆ ಎಷ್ಟು ಆವರಿಸ್ಕೊಂಡಿದ್ದಾರೆ ಗಣೇಶ್ ಅವ್ರನ್ನ ಅಂತಂದರೆ, ಅವರ ಸಿನಿಮಾಗಳಲ್ಲಿ ವಿಷ್ಣುವರ್ಧನ್ ಛಾಯೆ ಬಂದು ಹೋಗುತ್ತೆ, ಅವ್ರಿಗೆ ಗೊತ್ತಿಲ್ಲ ಹಾಗೆ. ಸೊ ಅದನ್ನು ಗಣೇಶ್ ಅವರ ಹುಡುಗರು ಹೇಳ್ತಾರಂತೆ, ವಿಷ್ಣುವರ್ಧನ್ ಅವ್ರ ಥರ ಕಾಣ್ತಿದೆ ನಿಮ್ಮ ಒಂದಷ್ಟು ಅಭಿನಯ ಅಂದಾಗ, ಹೌದಪ್ಪ ನಾನು ಅವರ ಅಭಿಮಾನಿ, ಹೀಗಾಗಿ ಬರುತ್ತೆ ಅನ್ನುವಂಥದ್ದು. ಸೊ ನಾನು ವಿಷ್ಣುವರ್ಧನ್ ಅಭಿಮಾನಿ ಅಂಥೇಳಿ ಗಣೇಶ್ ಅವರು ಎಲ್ಲಿ ಹೇಳ್ಕೊಂಡಿರಲಿಲ್ಲ. ಆದರೆ ಕೋಟಿಗೊಬ್ಬ ಚಿತ್ರದ 25 ವರ್ಷದ ಸಂಭ್ರಮಾಚರಣೆ, ಅಂದರೆ 25 ವರ್ಷ ಆಯಿತು ಈ ಸಿನಿಮಾ ಬಂದು. ನವಂಬರ್ 16, 2001ನೇ ತಾರೀಕು, ನವಂಬರ್ 16, 2001ರಲ್ಲಿ ಈ ಚಿತ್ರ ಬಂದಿತ್ತು. ಸೊ ಆ ಲೆಕ್ಕದಲ್ಲಿ ಈಗ 25 ವರ್ಷ ಆಯಿತು ಈ ವರ್ಷಕ್ಕೆ. ಸೊ ಆ ಒಂದು ಸಂಭ್ರಮಾಚರಣೆಯ ಸಡಗರದಲ್ಲಿ ಗಣೇಶ್ ಅವರು ತಮ್ಮ ಅಭಿಮಾನ ಹೇಗಿತ್ತು ವಿಷ್ಣುವರ್ಧನ್ ಅವ್ರ ಬಗ್ಗೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಹಾಗೆಯೇ ಗಣೇಶ್ ಅವರು ಅವರ ಅಭಿಮಾನ ಏನಿದೆ ಅದನ್ನು ಸಿನಿಮಾ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಕೈಯಲ್ಲಿ ಬಳೆ ಹಾಕ್ಕೊಂಡು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರ ಸಿನಿಮಾಗಳನ್ನು ಬಾಲ್ಯದಿಂದ ನೋಡಿಕೊಂಡು ಅವರ ಮೇಲಿನ ಪ್ರೀತಿಯನ್ನು ಉಳಿಸ್ಕೊಂಡು ಬಂದಿರುವಂಥದ್ದು ತುಂಬ ವಿಶೇಷ ಅನಿಸುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಮಾಡಿರುವಂಥದ್ದು, ಅಥವಾ ನಿಮಗೋಸ್ಕರ ಮಾಡಿರುವಂಥದ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.